ಈ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ನೀವು ಇದ್ದೀರಲ್ಲ, ಅಲ್ಲಿ ಯಾಕೆ ಜನ ನಿಮ್ಮನ್ನ ಇಷ್ಟಪಡಬೇಕು, ಯಾಕೆ ಅವ್ರ ಪ್ರೀತಿ ತೋರಿಸ್ಬೇಕು, ಏನ್ ಕಾರಣ ಅಂತದೇನ್ ಮಾಡಿದ್ರಿ ಅಲ್ಲಿಗೆ? ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ಅಂದರೆ ಇವತ್ತು ನಾನು ದೇವಸ್ಥಾನ ಕಳ್ತನ ಮಾಡ್ತಿದ್ರಿ ಸಣ್ಣವಿದ್ದಾಗ. ದ್ಯಾಮವ್ವನ ಗುಡಿ, ದುರ್ಗಮ್ಮನ ಗುಡಿ ಅಂದರೆ ಒಬ್ಬನ ಕಳ್ಳ. ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದೆ. ಡಬರಿ ಇಂಥವೆಲ್ಲ ಮೆಣಸಿನ್ಕಾಯಿ, ಹತ್ತಿ, ಸಕ್ಕರೆ ಚೀಲ ಇಂಥವೆಲ್ಲ ಕಳ್ತನ ಮಾಡ್ತಿದ್ದೆ, ಎಣ್ಣೆ ಡಬ್ಬ ಅಂತಂದು. ಅವಾಗ ನಮ್ಮ ಊರಾಗ ಒಬ್ಬ ಗಣಪತಿಯಪ್ಪ ಅಂತಂದು ಬಂಗಾರದ ಅಂಗಡಿ ಅವ್ನು 4 ಸಾಲಿಗಿದ್ದ. ಅವನು ನನ್ನ ಚಾಲಾಕಿತನ ನೋಡಿ, ಲೇ ಹರ್ಷಿವನ ಬಾ ಇಲ್ಲ ಅಂತ ಕರೆದ. ಏನು ರೀ ಅಂದೆ. ಲೇ ಬಂಗಾರ ತೊಂಬರ್ಲಿ, ನಾನು ತೊಗೊತೀನಿ, ನಿನ್ಗೆ ಎಷ್ಟು ಬೇಕು ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಅಂದ. ಎಲ್ಲಿ ಸಿಗ್ತೈತೆ ಬಂಗಾರ ಅಂದೆ. ಯಾರ್ದಾರ ಮನೆ ಹೊಡಿಲಿ ಅಂತಂದ. ಇಂಥ ಗೌಡ್ರ ಮನೆ ಹೊಡಿ ಬೇಕಾದಷ್ಟು ಸಿಗ್ತೈತಿ ಮಗನ ತಂಬ, ನೀನು ರೊಕ್ಕ ಕೊಡ್ತೀನಿ ಅಂದ. ಅವಾಗ ನನಗೆ ಅಷ್ಟು ಧೈರ್ಯ ಇಲ್ರಿ ಅಂದೆ. ಅವಾಗ ಮತ್ತು ದೇವಸ್ಥಾನಗಳು ಅದಾವಲ್ಲ, ಅವು ಬಾಗ್ಲ ತೆಗೆದಿರ್ತಾವೆ. ಅವಾಗ ಬಾಗ್ಲ ಹಾಕ್ತಿದ್ದಿಲ್ಲ ದೇವಸ್ಥಾನಕ್ಕೆ. ಮೂಗಿನಾಗ ಒಂದು ತೊಲಿ ನತ್ತಿರೋದು, ಕೊಳ್ಳಾಗೆ 2 ತಾಳು ಇರೋದು, ಅವ್ನು ತೊಂಬ ಡೂಪ್ಲಿಕೇಟ್ ಹಾಕಿ ಒರಿಜಿನಲ್ ತೊಂಬಂದು ಕೊಡು, ನಾನು ತೊಗೊತೀನಿ ಅಂದ. ಹಾಗೆ ನಾನು ಅದೇ ರುಚಿ ಹತ್ತಿಬಿಡ್ತು. ಹಂಗೆ ಮಾಡ್ಕೊತ ಸಿಕ್ಕಾಕೊಂಡಾಗ ಊರು ಜನ ನನಗೆ ಹಿಡಿದು ಹೊಡೆದು ಅಲ್ಲೇ ಮಾಪಿ ಮಾಡಿ ಬಿಡ್ತಿದ್ರು. ಕೊನೆಗೆ ನಾನು ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೆ. ಲಕ್ಷ್ಮೇಶ್ವರದಲ್ಲಿ ಜಡ್ಜ್ ಮನೆ ಕಳ್ತನ ಮಾಡಿದೆ. ಅವಾಗ ನಾನು 22 ವರ್ಷದ ನಂತರ ನಾನು ಊರಿಗೆ ಹೋದೆ. ನಾನು ಊರು ಜನ ಬಹಿಷ್ಕಾರ ಹಾಕಿದಾಗ 22 ವರ್ಷ ನಾವು ಊರಿಗೆ ಹೋಗಿದ್ದಿಲ್ಲ. 22 ವರ್ಷದ ನಂತರ ಊರಿಗೆ ಹೋದಾಗ ಅಲ್ಲಿ ಎಷ್ಟು ದೇವಸ್ಥಾನ ಕಳ್ತನ ಮಾಡಿದೆ. ಎಲ್ಲ ದೇವಸ್ಥಾನಕ್ಕೂ ಅನುದಾನ ಕೊಟ್ಟಿನಿ. ದ್ಯಾಮವ್ವನ ಗುಡಿ, ಕನಕಾಪುರ ದ್ಯಾಮವ್ವನ ಗುಡಿಗೆ 120 ಚೀಲ ಸಿಮೆಂಟ್ ಕೊಡಿಸಿದೆ. ನಮ್ಮೂರು ದ್ಯಾಮವ್ವನ ಗುಡಿ ತಾಳಿ ನತ್ತು ಕದ್ದಾಗ ಆಕೆಗೆ ಒದ್ರ ನತ್ತು ಹಾಕಿದೆ, ತಾಳಿ ಹಾಕ್ಸಿದೆ. 150 ಕಾಯಿ ಆಶೀರ್ವಾದ ಕಾಯಿ ತೆಂಗಿನಕಾಯಿ ತಗೊಂಡು ಹೋಮ ಮಾಡಿ, ಇನ್ನು ಮುಂದೆ ತಪ್ಪಾಗೈತಿವ ಯವ್ವ, ನಾನು ಕದ್ದಿದ್ದು, ಇನ್ನು ಮುಂದೆ ಕಳ್ತನ ಮಾಡೋಂಗಿಲ್ಲ, ನೀ ಹೆಂಗೆ ಎದ್ದು ಹೇಳ್ತಿದ್ದೀನಿ, ನನ್ನ ಹಂಗೆ ಎದ್ದು ಹಿಡಿವ ಅಂತಂದು ಆ ತಾಯಿಗೆ ಬೇಡಿಕೊಂಡೆ. ಬನಶಂಕರಿ ಗುಡಿಗೆ 1000 ಗಂಟಲೆ 15,000 ಕೊಟ್ಟು ಆ ದೇವಸ್ಥಾನಕ್ಕೆ ಇದು ಮಾಡಿದೆ. ಹಿಂಗೆ 511 520 ಕನಕ ಜಯಂತಿ 1 ಲಕ್ಷ ಗಂಟಲೆ ಖರ್ಚು ಮಾಡಿ ಇದು ಮಾಡಿದೆ. ಸರಿಪ್ಗಿರಿಗೆ ಒಂದು 20 ಲಕ್ಷ ಖರ್ಚು ಮಾಡಿ ಸರಿಪ್ಗಿರಿಯಲ್ಲಿ ಒಂದು ಪವಾಡ ಮಾಡಿದೆ. ಹಿಂಗೆ ನಾನು ಬಂದು ದುಡ್ಡು ಬಡವರಿಗೆ ಬಡವರಿಗೆ ಮದುವೆ ಬೇಕಂದ್ರಿಗೆ ತಾಳಿ ನತ್ತು ಎಲ್ಲ ಕೊಡಿಸ್ತಿದ್ದೆ. ಆಮೇಲೆ ಮದುವೆಗೆ ದುಡ್ಡು ಕೊಡ್ತಿದ್ದೆ. ಬಡವ್ರ ಮನೆಗೆ ಕಟ್ಟಕ್ಕೆ ಮನೆಗೆ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ತಿದ್ದೆ. ಕಲ್ಲುಗಳು ಹಾಕಿಸ್ಕೊಡ್ತಿದ್ದೆ. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ಗಳು ಸಾಮಾನು ಕೊಡಿಸ್ತಿದ್ದೆ. ಏನು ನನಗೆ ಎಲ್ಲಿ ಒಟ್ಟು ದುಡ್ಡಿನಾಗ ಜೇಬಿನಾಗ ಕಳ್ತನ ದುಡ್ಡು ಖಾಲಿ ಆಗಬೇಕು, ಮತ್ತು ಕಳ್ತನಕ್ಕೆ ಹೋಗ್ಬೇಕನ್ನಂತ ವ್ಯವಸ್ಥೆ ಇಟ್ಕೊಂಡು ಇಷ್ಟೆಲ್ಲ ನಾವು ಮಾಡಿದ್ರಿ. 1988ರಲ್ಲಿ ನಾನು ಧಾರವಾಡ ಜೈಲಿನಾಗಿದ್ದೆ. ಆ ಟೈಮ್ನಲ್ಲಿ ಗೆಡ್ಡೆನಾಗ ದೊಡ್ಡ ರೌಡಿಯವ, ಗೆಡ್ಡೆನಾಗ ಅಂತಂದು ಅವರ ಕೇಸ್ನವರು ಧಾರವಾಡ ಜೈಲಿನಾಗಿದ್ದರು. ಅವ್ರ ಜೊತೆಲಿ ನಾನು ಇದ್ದಾಗ ಅಲ್ಲೇ ನಾನು ಹೆಬಿಚೂಲಾಗಿ ಬಳ್ಳಾರಿ ಜೈಲಿಗೆ ಹೋದೆ 89ರಲ್ಲಿ. ಅವಾಗ ಜಯರಾಜನ ಮರ್ಡರ್ ಆತ್ರಿ 90ರಲ್ಲಿ. ಜಯರಾಜನ ಮರ್ಡರ್ ಆದಾಗ ಎಲ್ಲ ಅಬ್ಬಾಯಿ ಸೂಪರ್ಟೆಂಟ್ ಏನು ಮಾಡಿದ್ರು, ಬೆಂಗಳೂರಿನಾಗಿದ್ದರು. ಅಲ್ಲೇ ಭಾಳ ರಿಸ್ಕ್ ಆಗೋದ್ರಿಂದ ಬಳ್ಳಾರಿ ಜೈಲಿಗೆ ಎಲ್ರಿಗೂ ಕಮಾನು ಎತ್ತಿದ್ರು. ಯಾರ್ಯಾರು ಕಮಾನು ಎತ್ತಿದ್ರು ಅಂದ್ರೆ ಸೀನಿಯರ್ ಕರಿಯ ಅಂತಂದು ದೊಡ್ಡ ರೌಡಿ ರೀ. ಆಮೇಲೆ ಶ್ರೀರಾಮ್ಪುರ ಕಿಟ್ಟಿ, ಆಮೇಲೆ ಜೋಡಳ್ಳಿ ಕೃಷ್ಣಪ್ಪ, ಆಮೇಲೆ ಈ ಚಕ್ರೆ, ಮಣಿಭಾರತಿ, ಪುಷ್ಪ, ರಾಜೇಂದ್ರ, ಮಹಾದೇವ, ಆಮೇಲೆ ಅಕ್ಕಿರಾಮ, ಕತ್ರಪುಪ್ಪಲಿಂಗ, ರಾಮ ಲಕ್ಷ್ಮಣ, ನರಸಯ್ಯ, ಸೈಕಲ್ ರವಿ, ಜಡೇಜ ರವಿ, ಕೌಳ ಮತ್ತು ಎಂತಿಂಥ ರೌಡಿಗಳು ಅಂದ್ರೆ ಅವರೆಲ್ಲ ರೌಡಿಗಳು ಹೆಂಗಿದ್ರು ಅಂದ್ರೆ ಅವ್ರಿಗೆ ಬೇಕಾದಷ್ಟು ಇನ್ಕಮ್ ಬರ್ತಿತ್ತು. ಆ ಟೈಮ್ನಾಗ ಅವರು ಯಾರಿಗೂ ಅನ್ಯಾಯ ಮಾಡ್ತಿದ್ದಿಲ್ಲ ರೀ. ಜೈಲಿಗೆ ಬಂದಾಗ ಎಲ್ಲ ಪೊಲೀಸರನ್ನ ಸಾಕೊಂಡಿದ್ರು, ಎಲ್ಲ ಅವ್ರ ಕವರ್ನಲ್ಲೇ ಇರ್ತಿದ್ರು. ಆ ಜಯರಾಜನ ಕೇಸ್ ಯಾಕೆ 1 ವರ್ಷಕ್ಕೆ ಅಕ್ಯೂಟ್ ಆತಂದ್ರೆ ಆ ಕೇಸ್ನಲ್ಲಿ ಏನು ಇದ್ದಿದ್ದಿಲ್ಲ ರೀ. ಅವಾಗ ನಾನು ಸ್ಟಡಿ ಮಾಡಿದೆ, ಹೆಂಗೆ ಕಾನೂನು ಕಲಿತೆ ಬಸ್ಯ ನೀನು ಅಂತ ಹೇಳಿದರೆ. ನಾನು 1989ರಾಗ ಬಳ್ಳಾರಿ ಜೈಲಿಗೆ ಹೋದಾಗ ಅಲ್ಲಿ ಒಬ್ಬ ಹತ್ತನಿ ತಾಲೂಕು ಕೆ ಅಕ್ಬರ್ ಅಂತಂದು ಒಬ್ಬ ಮುಸ್ಲಿಮ್ಸ್ನವನು ಆರ್ಮಿಯಲ್ಲಿದ್ದಂಥವನು ಒಂದು ಕೊಲೆ ಕೇಸ್ನಾಗ ಲೈಫ್ ತೊಗೊಂಬಂದಿದ್ರಿ. ಆ ಟೈಮ್ನಾಗ ಅವ್ನ ರೂಮ್ನಾಗ ನನಗೆ ಹಾಕಿದ್ರೆ ನನಗೊಂದು ಲೆಟರ್ ಬರಿಬೇಕು ರೀ ನನ್ನ ತಂದೆ ತಾಯಿಗೆ ಅಂತ ನಾನು ಕೇಳ್ಕೊಂಡಾಗ 15 ಪೈಸೆಗೊಂದು ಕಾರ್ಡ್ ಇರ್ತಿದ್ವು ರೀ. ಅವಾಗ ಆ ಕಾರ್ಡ್ ಕೊಟ್ಟ. ಆ ಕಾರ್ಡ್ನಲ್ಲಿ ವಿಷಯ ಜಾಸ್ತಿ ಬರಿಬೇಕಾಗಿತ್ತು. ಸಣ್ಣಗ ಎಲ್ಲ ಕನ್ನಡದಲ್ಲಿ ಬರೆದೆ. ಅದನ್ನು ನೋಡಿದ್ರು ಅವರು, ಅಕ್ಕೆ ಅಕ್ಬರ್ ಅಂತ ಕೈದಿ. ಅವಾಗ ಎಷ್ಟು ಚೆನ್ನಾಗಿತ್ತಲ್ಲೋ ನೀನು ರೈಟಿಂಗು ಬಸ್ಯ ಅಂದ್ರೆ. ಅವಾಗ ಹೌದ್ರಿ ಅಂದೆ. ಅವಾಗ ಸರಿ ನನಗೆ ಒಳ್ಳೆ ಹೆಲ್ಪರ್ ಸಿಕ್ಕಂಗೆ ಆತು ನೀನು ಅಂದ್ರೆ. ಏನು ರೀ ಅಂದೆ. ಏನಿಲ್ಲ, ಈ DC ಗೆ ಹೆಂಗೆ ಬರಿಬೇಕು, ತಹಸೀಲ್ದಾರ್ಗೆ ಹೆಂಗೆ ಬರಿಬೇಕು, JMFC ಕೋರ್ಟ್ಗೆ ಹೆಂಗೆ ಬರಿಬೇಕು, ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹೆಂಗೆ ಬರಿಬೇಕು, ಹೈಕೋರ್ಟ್ಗೆ ಹೆಂಗೆ ಬರಿಬೇಕು, ಅಪೀಲ್ ಹೆಂಗೆ ಆಗಬೇಕು, ಇವನ್ನೆಲ್ಲ ಮಾಹಿತಿ ಅಡ್ರೆಸ್ನ ಒಂದು ಬುಕ್ ನನ್ನ ಕೈಯಾಗ ಕೊಟ್ಟರು. ಅದನ್ನು ನೋಡಿದೆ. ಅವರು ಅವನಂತಲೇ ಬೇಕಾದಷ್ಟು ಜನ ಕೈದಿಗಳು ಆರೋಪಿಗಳು ಬರ್ತಿದ್ರು ನ್ಯಾಯ ಕೇಳೋಕ್ಕೆ.
ಆ ರೂಮ್ನಲ್ಲೇ ಒಂದು ಲಾ ಅನ್ನೋ ಬುಕ್ ಇತ್ತು, ಅದನ್ನ ನೋಡಿ ಅರ್ಜಿ ಬರಿತಿದ್ದ. ಆ ಲಾ ಬುಕ್ನು ನನಗೆ ಕೊಟ್ಟ, ನೀನು ಬರಿ ಅಂದ. ನಾನು ಹಂಗೆ ಕಂಟಿನ್ಯೂ ಬರಿತಾ ಕಾನೂನು ಕಲಿತೆ. ನನ್ನ ಅಪೀಲನ್ನು ನಾನೇ ಬರೆದೆ ಜಡ್ಜ್ ಮನೆ ಕಳ್ತನ ಮಾಡಿದ ಕೇಸಿಗೆ. ಅವಾಗ ನನಗೆ ಹಾವೇರಿ ಜಿಲ್ಲಾ 17 ತಾಲೂಕು ಒಂದೇ ಜಿಲ್ಲಾ ಆಗಿತ್ತು. ಈಗ 3 ಜಿಲ್ಲಾ ಅದು, ಹಾವೇರಿ, ಗದಗ ಮತ್ತು ಧಾರವಾಡ ಆಯ್ತು. ಧಾರವಾಡ ಜಿಲ್ಲಾ ಸತ್ರ ನ್ಯಾಯಾಲಯ 3rd ಅಡಿಷನಲ್ ಕೋರ್ಟ್ನಲ್ಲಿ ಕುಲಕರ್ಣಿ ಅಂತ ನ್ಯಾಯಾಧೀಶರು ಇದ್ರು. ಅವಾಗ ಅಪೀಲ್ ಹಾಕಿದ್ದೆ ನಾನು ಆ ಜಡ್ಜ್ ಮನೆ ಕಳ್ತನ ಮಾಡಿದ ಕೇಸ್ಗೆ. ಅವ್ರು ಮುಂದೆ ಕರೆದು, ಏನಪ್ಪ ಈ ಕೇಸ್ನಲ್ಲಿ ನೀನು ಸವಣೂರು ಕೋರ್ಟ್ನಾಗ ಒಪ್ಕೊಂಡಿಯಲ್ಲ, ಈಗ ಮತ್ತೆ ಯಾಕೆ ಅಪೀಲ್ ಬರಿದೀಯ ಅಂದ್ರೆ, ಸ್ವಾಮಿ ನನಗೆ ಅಲ್ಲಿ ಹೋಗಿ ಜಡ್ಜ್ ಮನೆ ಕಳ್ತನ ಮಾಡಿದ್ದಕ್ಕೆ ನ್ಯಾಯವಾದಿಗಳು ಯಾರು ಕೇಸ್ ಹಿಡಿಯಕ್ಕೆ ಮುಂದೆ ಬರಲಿಲ್ಲ. ಯಾವ ಪೊಲೀಸ್ನವರು ನನ್ನಂತಲೇ ಬಂದು ನಿಮ್ಮ ಮಂದಿನ ಕೇಸ್ನಾಗ ಹಾಕ್ತೀನಿ ಮಗನ, ಜಡ್ಜ್ ಮನೆ ಕಳ್ತನ ಮಾಡಿದ್ದೀವಿ ಒಪ್ಕೊಂಬಿಡು ಅಂತಂದು ಧಮಕಿ ಹಾಕಿದ್ರೆ, ಆ ಉದ್ದೇಶಕ್ಕೆ ಇಲ್ಲಿ ನನಗೆ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗಿ ಸವಣೂರು ಕೋರ್ಟ್ನಾಗ ಒಪ್ಕೊಂಡು 4 ವರ್ಷ 4 ತಿಂಗಳ ಶಿಕ್ಷೆ ತೊಗೊಂಡು ಈಗ ನಾನು ಬಳ್ಳಾರಿ ಜೈಲಿನಾಗ ಇದ್ರಿ. ಅಲ್ಲೇ ನನಗೆ ಕಾನೂನು ಗೊತ್ತಾಗಿದ್ದರಿಂದ ನಾನು ಅಪೀಲ್ ಹಾಕಿದೆ ನಿಮ್ಮ ಕೋರ್ಟ್ಗೆ. ಈಗ ನಾನು ವಾದ ಮಾಡೋಕ್ಕೆ, ಈಗ ಆರ್ಗ್ಯುಮೆಂಟ್ ಮಾಡೋಕೆ ಬಂದೇನು ರೀ ಅಂದೆ. ಅವಾಗ ಲಾರಿ ಇಡಪ್ಪ ಅಂದ್ರೆ, ಲಾರಿ ಇಡೋ ಶಕ್ತಿ ಇಲ್ರಿ ನನಗೆ ಅಂದೆ. ಸರ್ಕಾರದಿಂದ ಫ್ರೀ ವಕೀಲನ ಕೊಡ್ತೀವಿ, PP ಅವ್ರು ಕೊಡ್ತಾರ ಅಂದ್ರೆ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದೆ. ಮತ್ತೇನು ಮಾಡ್ಬೇಕಂದ್ರೆ ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ ರೀ ಅಂದೆ. ಅವಾಗ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಅವಾಗ ನನ್ನ ಆರ್ಗ್ಯುಮೆಂಟ್ ಮೆಚ್ಚಿ ಎಷ್ಟು ಓದಿಪ್ಪ ಅಂದ್ರೆ SSLC ರೀ ಅಂದೆ. ಅವಾಗ SSLC ಮುಂದೆ ನಿಮ್ಮ ಲಾ ಎಲ್ಲಿ ಓದ್ ನೋಡ್ರಿ ಅವ್ನು ಹೆಂಗೆ ವಾದ ಆರ್ಗ್ಯುಮೆಂಟ್ ಮಾಡಿದ ಅಂದ್ರೆ, ಅಲ್ಲಿ 3 ಪ್ರಶ್ನೆ ಕೇಳಿದೆ. ಏನು 3 ಪ್ರಶ್ನೆ ಅಂದ್ರೆ, ಒಂದು ಬೀಗರಕಾಯಿ ಸೀಜ್ ಆಗಿತ್ತು ರೀ. ಈ ಬೀಗರಕಾಯಿನ ಪೊಲೀಸ್ನವ್ರು ಸೀಜ್ ಮಾಡಿದ್ರಲ್ಲ, ಈ ಬೀಗರಕಾಯಿ ಸೀಜ್ ಮಾಡೋ ಮುಂದೆ ನ್ಯಾಯಾಧೀಶರು ಕಳ್ಳ ಬೀಗ ಹೊಡ್ಕೊಂಡು ಹೋಗ್ಯಾನ. ಆದರೆ ಈ ಬೀಗರಕಾಯಿ ಇಲ್ಲಿ ತಮ್ಮನ ಕೋರ್ಟ್ನಾಗ ಇಟ್ಟಿರಿ. ಈ ಬೀಗರಕಾಯಿ ಅವ್ರದ್ದೇ ಅನ್ನೋದಕ್ಕೆ ಅವ್ರ ಹತ್ರ ಬೀಗದ ಕೀ ಇರಬೇಕಲ್ಲ, ಅದನ್ನ ಏನಾದರೂ ಅವತ್ತು ಸೀಜ್ ಮಾಡೋ ಮುಂದೆ ಅವ್ರ ಹತ್ರ ಕೀ ಏನಾರ ಇಸ್ಕೊಂಡು ಇದ್ರ ಜೊತೆಲಿ ಸೀಜ್ ಮಾಡಿದ್ರೇನು ಅಂತ ಕೇಳಿದೆ. ಇಲ್ಲ ಅಂದ್ರೆ ಆಮೇಲೆ 2 ಫೂಟ್ ಸುತ್ತಳ್ತಿರ್ತಕ್ಕಂಥ ಸೂಟ್ಕೇಸ್ ಇತ್ತು. ಅದು ನೋಡಿದ್ರೆ ನಾನು ಕಳ್ತನ ಮಾಡೋದು ನ್ಯಾಯಾಧೀಶರು ಕಿಟಕಿ ಮೇಲೆ 2 ಕಿಂಡ್ಕಿದ್ವು. ಅದರಲ್ಲಿ 11 ಇಂಚ್ ಆಗಲ್ಲ 11 ಇಂಚ್ ಹತ್ರ ಕಿಂಡ್ಕಿತ್ತು. ಅದ್ರ ಒಳಗಡೆ ಒಬ್ಬ ಮನುಷ್ಯ ಹೇಳಂತ ಚಾನ್ಸ್ ಇತ್ತು. ಆದರೆ 2 ಫೂಟ್ ಸುತ್ತಳತೆ ಇರ್ತಕ್ಕಂಥ ಸೂಟ್ಕೇಸ್ ಪಾಸ್ ಆಗೋದಿಲ್ಲ. ಅದನ್ನ ಹೆಂಗೆ ಪಾಸ್ ಮಾಡಿದ್ವಿ ಅಂತಂದು ನನಗೆ ನನ್ನ ಕಾನೂನಲ್ಲಿ ನಾನು ತಿಳ್ಕೊಂಡೆ. ಒಳಗಡೆ ಬಂದ ಅವ್ರ ಮನೆ ಕಳ್ತನ ಮಾಡಿ ಎಲ್ಲ ಸೂಟ್ಕೇಸ್ನಲ್ಲಿ ಹಾಕಿ ಹಿತ್ತಲು ಬಾಕಲ ಲಾಕ್ ಓಪನ್ ಮಾಡಿ ಆ ಸೂಟ್ಕೇಸ್ನ ಹೊರಗಡೆ ಬಿಸಾಕಿ ಮತ್ತೆ ಒಳಗಡೆ ಲಾಕ್ ಮಾಡಿಕೊಂಡು ಆ ಕಿಟಕಿಲಿ ಇಳೆ ಮುಂದೆ ನ್ಯಾಯಾಧೀಶರು ಹೆಂಡ್ತಿ ಹೊರಗಡೆ ಹೋದಕ್ಕೆ ಬೀಗ ತೆಗೆದು ನೋಡಿದ್ಲು, ನಾ ಹಾರದು ನೋಡಿದ್ಲು. ಅವಾಗ ಕಳ್ತನ ಆಗೈತೆ ಅನ್ನೋದು ಗೊತ್ತಾತ್ರಿ. ಆಮೇಲೆ ಈ ಬಂಗಾರ ಎಲ್ಲಿ ತೊಗೊಂಡಿದ್ದೀರಿ ಅಂತ ಕೇಳಿದೆ ನಾನು, ನ್ಯಾಯಾಧೀಶರಿಗೆ ಕೇಳಿದ್ದೇನೆ ನಾನು. ಈ ಬಂಗಾರ ಎಲ್ಲಿ ಖರೀದಿ ಮಾಡಿದಾರೆ ಅಂದ್ರೆ, ಈ ಬಂಗಾರಕ್ಕೆ ಯಾವುದಾದ್ರೂ ಬಿಲ್ ಇದ್ರೆ ನೋಡ್ರಿ ಅಂದೆ ನಾನು. ಇವ್ರು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆದರೆ ಅದ್ರ ಬಿಲ್ ಇರಬೇಕಲ್ಲ. ಯಾವ ಟೈಮ್ನಾಗ ಹೆಂಗೆ ಎಲ್ಲೆಲ್ಲಿ ತೊಗೊಂಡ್ರಿ ಅದೆಲ್ಲ ಬಿಲ್ ಬೇಕು. ಇವತ್ತು ಆ ಬಿಲ್ ಪೊಲೀಸ್ನವ್ರು ಸೀಜ್ ಮಾಡಿದಾರನ ಇಲ್ಲ, ಅದು ಗಿಫ್ಟ್ ಬಂದಿದ್ದು ಅಂತ ಹೇಳಿದ್ರೆ ಗಿಫ್ಟ್ ಹೆಂಗೆ ಕೊಡ್ತಾರೆ? ಒಬ್ಬ ನ್ಯಾಯಾಧೀಶನ ಮನೆಯಲ್ಲಿ ಆಧಾರ ಇಲ್ಲದಂಥ ವಸ್ತುಗಳಿದ್ರೆ ಅವನು ಅಪರಾಧಿ ಆಗ್ತಾನೆ ಅಂತಂದು ನಾನು ಈ ಥರ ಆರ್ಗ್ಯುಮೆಂಟ್ ಮಾಡಿ ಆ ಕೇಸ್ಗೆ ಸಾಕ್ಷಿಗಳೇ ಇಲ್ದಂಗೆ ಮಾಡಿ ಮತ್ತು 300 ಅಡಿ ದೂರದಲ್ಲಿ ಸೂಟ್ ಕೇಸ್ ಹೊಡೆದಿದ್ದು ಒಂದು ಪಂಚನಾಮ ಆಗಿತ್ತು. ಅಲ್ಲಿ ಕೆಲವೊಬ್ಬರು ಸ್ವಲ್ಪ ನನಗೆ ಬೇಕಾದಷ್ಟು ತೊಗೊಂಡು ಉಳಿದು ಅಲ್ಲಿ ಬಿಟ್ಟು ಹೋಗಿದ್ದೆ. ಅವ್ರನ್ನೆಲ್ಲ ತೊಗೊಂಬಂದು ಅವರು ಹೇಳಕ್ಕೆ ಬಂದವ್ರು ಎಲ್ಲ ತೊಗೊಂಡು ಹೋಗಿಬಿಟ್ಟಿದ್ರು. ಅವ್ರನ್ನ ತೊಗೊಂಬಂದು ಲಾಕಪ್ನ ಹಾಕಿ ಬೆದಂಗ ಹೊಡೆದಾರ. ಆದ್ರೆ ಅವ್ರು ಕಳ್ತನ ಒಪ್ಕೊಂತ ಇಲ್ಲ, ನಾ ತೊಗೊಂಡಿದ್ದು ಖರೆ ಅಂತ ಹೇಳಿದಾರೆ. ಅಲ್ಲಿ ಬಿದ್ದಿತ್ತು ತೊಗೊಂಡೇವೆ ಅಂದಾರೆ. ಅವಾಗ ನಾನು ಬೆಳಗ್ಗೆ 9 ಗಂಟೆಗೆ ನಮ್ಮ ಊರಾಗಿಂದನ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರಿ. ಅದೇ ನನ್ನ ಊರಾಗ ಒಂದು ಸಲ ಅರೆಸ್ಟ್ ಮಾಡಿದ್ದು ಹೊರತುಪಡಿಸಿದ್ರೆ ಈ 35 ವರ್ಷ ಆದ್ರೂ ನನ್ನ ಸಿಗ್ಲಾಗಿಂದ ಯಾರು ಪೊಲೀಸರು ಅರೆಸ್ಟ್ ಮಾಡಿದ್ರು.